जगति जगति अगजानन पद्मार्कं गजानन महर्निशम् अनेकदन्तं भक्तानाम् एकदन्तमुपास्महे। गुरुब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಮೊದಲು ಲಯ ಸೂತ್ರ. ಕೈಯಲ್ಲಿ ಲಯವನ್ನು 1 ರಿಂದ 8 ಹಾಕೋದು. 1 2 3 4 5 6 7 8 ಒಂದಕ್ಕೆ 4 ಪೆಟ್ಟು. 1 2 3 4 5 6 7 8 ನಮಸ್ಕಾರ ಶಂಕರ್ ಭಾಗವತರು. ನಮ್ಮ ನಾಡಿನ ಒಬ್ಬ ಮೇರು ಕಲಾವಿದರು, ಮದ್ದಳೆಗಾರರು, ಚಂಡೆವಾದಕರು ಕೂಡ. ನೀವು ಈ ಯಕ್ಷಗಜ್ಜೆಯಲ್ಲಿ ಎಷ್ಟು ವರ್ಷದಿಂದ ತರಬೇತಿಯನ್ನು ನೀಡ್ತಾ ಇದ್ದೀರಾ? ಇಲ್ಲಿ ಒಂದು 15-20 ವರ್ಷ ಆಯಿತು ಇಲ್ಲಿ ಬರ್ತಾ ಇದ್ದು. ನಿಮ್ಮಂಥ ಗುರುಗಳು ಸಿಕ್ಕಿರೋದು ಯಕ್ಷಗಜ್ಜೆಯ ಒಂದು ಹೆಮ್ಮೆಯ ವಿಷಯ. ನಾನು ಈ ನಿಮ್ಮ ತರಬೇತಿಯನ್ನು ನೋಡಿದಾಗ ಅನಿಸಿದ್ದು ಮದ್ದಳೆ ಬಾರಿಸೆ ಹೇಳ್ಕೊಡ್ತೀರಾ, ಚೆಂಡೆಯನ್ನು ಯಾಕೆ ಹೀಗೆ ಮರದ ಮಣೆ ಇಟ್ಟು ಹೇಗೆ ಕೊಡ್ತೀರಾ? ಇಲ್ಲ, ಅದು ಚೆಂಡೆ ಗೌಜಿ ಜಾಸ್ತಿ ಆಗ್ಬಿಡುತ್ತೆ. ಚೆಂಡೆ ಗೌಜಿ, ಈಗ ಚೆಂಡೆ ಉಂಟು ಇಲ್ಲಿ, ಅದ್ರ ಈ ಒಂದು ಚೆಂಡೆ ನುಡಿಸಿದ್ರೆ ಅಡ್ಡಿಲ್ಲ, ಬೇರೆಯವ್ರಿಗೆ ಯಾರಿಗೂ ಇಲ್ಲಿ ಕೂತಟ್ಟು ಜನಕ್ಕೆ ಯಾರಿಗೂ ಕೇಳೋದಿಲ್ಲ. ಅದು ಚೆಂಡೆನೇ ಹೆಚ್ಚು ಕೇಳುತ್ತೆ. ನಾವು ಹೇಳಿದ ಮಾತು ಅವರಿಗೂ ಕೇಳೋದಿಲ್ಲ. ಮತ್ತೆ ಈ ನಾನು ಗಮನಿಸಿದ ಹಾಗೆ ಇಲ್ಲಿ ಚೆಂಡೆ ಒಂದೇ ಕ್ಲಾಸ್ ಅಲ್ಲ, ಮದ್ದಳೆ ಅಂದ್ರೆ ಮದ್ದಳೆ ಒಂದೇ ಕ್ಲಾಸ್ ಅಲ್ಲ, ಭಾಗವತಿಕೆ ಅಂದ್ರೆ ಭಾಗವತಿಕೆ ಒಂದೇ ಕ್ಲಾಸ್ ಅಲ್ಲ, ಎಲ್ಲದೂ ಸೇರಿ ನೀವು ತರಬೇತಿ ನೀಡ್ತಾ ಇದ್ದೀರಾ. ಅದು ಹೇಗೆ? ಅಂದ್ರೆ ಅವರಿಗೆ ಈಗ ಚೆಂಡೆ ಒಂದೇ ಕಲ್ತವರಿಗೆ ಯಾರು ಇಲ್ಲದೆ ಚೆಂಡೆ ಮಾತ್ರ ರಂಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರಿಗೆ. ಯಾಕಂದ್ರೆ ನರ್ತನದವ್ರು ಇದ್ದಾಗ ಅದು ಒಂದಕ್ಕೊಂದಕ್ಕೆ ಅದು ಈ ಕಾಂಬಿನೇಷನ್ ಆಗಬೇಕು. ಹಾಡು ಹಾಗೆ, ಈಗ ಒಂದು ವೇಷ ನರ್ತನ ಮಾಡ್ತಾ ಇದ್ದಾನಂತಂದ್ರೆ ಪದ್ಯ ಹೇಳಲಿಕ್ಕೆ ಆಗುದಿಲ್ಲ ಅವ್ರಿಗೆ. ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು. ನಿಮ್ಮಂತ ಹಿರಿಯರ ಆಶೀರ್ವಾದ ಯಕ್ಷಗೆಜ್ಜೆಗೆ ಇರೋದು ನಮಗೆ ತುಂಬಾ ಅಭಿಮಾನದ ಸಂಗತಿ. ಧನ್ಯವಾದಗಳು. ಆದಿತಾಳ 8 ಮಾತ್ರೆ ಹೇಳಿ. ಗುಂಪು 8 ಮಾತ್ರೆ. ಗುಂಪು 4 + 2 + 2ರ ಗುಂಪು. ನಮಸ್ಕಾರ ಭಾಗವತ್ರೆ. ನಮಸ್ಕಾರ. ಗಜಾನನ್ ಭಟ್ ತುಳಗೇರಿಯವರು ಅಂದರೆ ಪರಿಚಯ ಇಲ್ದಿದ್ದವರೇ ಇಲ್ಲ. ತುಂಬ ಪ್ರಸಿದ್ಧ ಭಾಗವತರು ನೀವು. ಅಲ್ಲದೆ
ಯಕ್ಷಗಾನದಲ್ಲಿ ತಾಳಮದ್ದಳೆಗಳಲ್ಲಿ ಭಾಗವತಿಕೆ ಅನ್ನೋದು ಒಂದು ಶಕ್ತಿ. ಅದರಿಂದನೇ ಎಲ್ಲದೂ ಉತ್ಪತ್ತಿ ಆಗೋದು. ಕುಣಿತ ಇರಲಿ, ಮಾತುಗಾರಿಕೆ ಇರಲಿ, ಎಲ್ಲದೂ ಅಂತಹ ಒಂದು ಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದೀರಿ ನೀವು. ಅಲ್ಲದೆ ಈ ಯಕ್ಷಗೆಜ್ಜೆ ಸಂಸ್ಥೆಯಲ್ಲಿ ಯಕ್ಷಗೆಜ್ಜೆ ಸಂಸ್ಥೆ ಹುಟ್ಟಲಿಕ್ಕೆ ಕಾರಣರಾದವರು ಕೂಡ ಹೌದು. ಹಾಗೂ ಈ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಮಕ್ಕಳಿಗೆ ತರಬೇತಿಯನ್ನು ಕೂಡ ಮಾಡ್ತಾ ಇದ್ದೀರಾ. ಈಗ ನಮ್ಮ ಜಗತಿ ಚಾನಲಲ್ಲಿ ಯಕ್ಷಗೆಜ್ಜೆಯ ಒಂದು ಇಡೀ ತರಗತಿಯನ್ನು ಒಂದು ಸಂಗ್ರಹವಾಗಿ ಇಡಬೇಕು, ಜನರಿಗೆ ತಿಳಿಸಬೇಕು ಅನ್ನೋ ಕಾರಣದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಮ್ಮ ಅನಿಸಿಕೆಯನ್ನು ಹೇಳ್ತೀರಾ? ಜಗತಿ ಚಾನಲ್ನ ಮುಖ್ಯಸ್ಥರಾದಂಥ ಬಿಂದು ಹೆಗಡೆಯವರಿಗೆ ವಂದನೆಗಳು. ಯಕ್ಷಗೆಜ್ಜೆಯ ಕುರಿತು ಒಂದೆರಡು ಮಾತನ್ನು ಆಡಲಿಕ್ಕೆ ಕೇಳ್ತಾ ಇದ್ದೀರಿ. ದಿವಂಗತ ಸುಬ್ರಾಯ ಭಟ್ ಗಡಿಗೆಹೊಳೆ ಅವರಲ್ಲಿ ನಾನು ಅನೇಕ ವರ್ಷ ಗಡಿಗೆಹೊಳೆ ಮೇಳದ ಭಾಗವತನಾಗಿ ಕೂಡ ಕೆಲಸ ಮಾಡಿದ್ದೆ. ಆವಾಗ ಈ ನಮ್ಮ ನಿರ್ಮಲಕ್ಕನವರ ಹಾಗೆ ಇನ್ನೂ ಅನೇಕ ನಮ್ಮ ಸಹೋದರಿಯರ ಪರಿಚಯ ಆಯಿತು. ನಾನು ಯಕ್ಷಗೆಜ್ಜೆಯನ್ನು ಆ ಸಂಸ್ಥೆಯನ್ನು ಹೀಗೆ ಕಟ್ಟುವಲ್ಲಿ ಕೂಡ ಅವರ ಒಂದಿಗೆ ಬೆಂಬಲದಲ್ಲಿ ಇದ್ದಾಗ ಹೀಗೆ ನನ್ನ ಸಲಹೆಯನ್ನು ಸೂಚನೆಯನ್ನು ಕೇಳ್ತಾ ಬಂದರು. ಸಲಹೆ ಕೊಡುವುದೇನಷ್ಟು ದೊಡ್ಡ ಕೆಲಸ ಅಲ್ಲ, ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಮಹತ್ವಪೂರ್ಣವಾದಂತಹ ಅಥವಾ ಘನವಾದ ಕಾರ್ಯವನ್ನು ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಯಕ್ಷಗೆಜ್ಜೆಯ ಒಂದು ಬಲಿಷ್ಠವಾದ ತಂಡ ಇದೆ. ಅವರು ಯಾವ ಸಲಹೆಯನ್ನು ಕೊಟ್ಟರೂ ತುಂಬ ಸುಂದರವಾಗಿ ನಡೆಸಿಕೊಂಡು ಹೋಗುವ ಶಕ್ತಿ ಅವರಲ್ಲಿದೆ. ಈ ನಿರ್ಮಲಕ್ನವರು ಸದಾ ಯಾವೊಂದು ಕಾರ್ಯಕ್ರಮ ಮಾಡೋದಾದ್ರು ನನ್ನ ಹತ್ರ ಒಂದು ಸಲಹೆ ಸೂಚನೆ ಕೇಳ್ತಾರೆ. ಆನಂತರ ಅದನ್ನು ಯಾವುದೇ ಭೇದ ಭಾವ ಇಲ್ಲದೆ ತುಂಬ ಆತ್ಮೀಯವಾಗಿ ನಮ್ಮನ್ನು ನಾವು ಹೇಳೋ ಸೂಚನೆಯನ್ನು ಪಾಲಿಸ್ತಾ ಬಂದಿದ್ದಾರೆ. ಹಾಗಾಗಿ ನನಗೆ ಒಂದು ಸಂತೃಪ್ತಿ ಏನಂತಂದರೆ, ನಾನು ಹೇಳಿದಂಥ ಸಲಹೆ ಸೂಚನೆಗಳು ಸರಿಯಾದ ದಾರಿಯಲ್ಲಿ ಇದೆ. ಯಕ್ಷಗೆಜ್ಜೆಯ ಈ ಅನೇಕ ಸಾಧನೆಗಳನ್ನು ನೋಡಿದರೆ ಆ ಸೂಚನೆಗಳಲ್ಲಿ ನನ್ನ ಪಾತ್ರ ಇರುವ ಕಾರಣ ನಾನು ಹೇಳುವ ಮಾರ್ಗ ಸರಿ ಇದೆ ಎನ್ನುವಂತಹ ಒಂದು ಸಮಾಧಾನ ಕೂಡ ನನಗಿದೆ. ಈ ಮಧ್ಯೆ ಭಾಗವತ ಎನ್ನುವಂಥ ಸ್ಥಾನ ಯಕ್ಷಗಾನಕ್ಕೆ ತುಂಬ ದೊಡ್ಡದು. ಅನೇಕ ಹಿರಿಯ ಭಾಗವತರ ಮಟ್ಟಕ್ಕೆ ಖಂಡಿತ ನಾನು ಬೆಳೆಯಿಲ್ಲ, ಹಾಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಕಿರು ಮಕ್ಕಳ ಕಾರ್ಯಕ್ರಮಗಳ ಚಟುವಟಿಕೆಯನ್ನು ನಡೆಸುವಲ್ಲಿ ನನ್ನ ಒಂದು ಅನುಭವ ಸಾಕು ಅಂತ ಅಂದ್ಕೊಳ್ತೇನೆ. ಇನ್ನು ಯಕ್ಷಗೆಜ್ಜೆಯಲ್ಲಿ ವಿಶೇಷವಾಗಿ ಯಕ್ಷಗೆಜ್ಜೆಯನ್ನು ನಾನು ಒಂದು ವಿಶೇಷವಾಗಿ ಯಕ್ಷಗೆಜ್ಜೆಯ ಕುರಿತು ನಾನು ಸಮಾಧಾನ ಪಡುವ ಅಂಶ ಅಥವಾ ವಿಶೇಷವಾಗಿ ಅಲ್ಲಿ ಗುರುತಿಸುವ ಅಂಶ ಅಂತಂದರೆ, ಹೆಜ್ಜೆ ಮತ್ತು ನೃತ್ಯ, ತಾಳಮದ್ದಲೆ, ಯಕ್ಷಗಾನದ ಅನೇಕ ಚಟುವಟಿಕೆಗಳ ಕುರಿತು ಇಲ್ಲಿ ಕಲಿಕೆ ನಡೀತದೆ. ಈ ಕಲಿಕೆಯಲ್ಲಿ ಕೂಡ ಯಾರೋ ಒಬ್ಬರು ಅಂದರೆ ನಿರ್ಮಲಕ್ಕನವರು ಸ್ವಲ್ಪ ವಯಸ್ಸಾದ ನಂತರ ಕಲಿಕೆಯನ್ನು ಆರಂಭಿಸಿ ಅಂದರೆ ಅವರ ಶಾರೀರಿಕ ಒಗ್ಗುವಿಕೆಗಳಾಗಲಿ ಅದರ ಕೊರತೆ ಕೆಲವು ಸಲ ಅಂದರೆ ಕಡಿಮೆ ಅನಿಸಿದರೆ ಅವರು ಅದನ್ನು ಖಂಡಿತ ಅವರು ತಾನೇ ಅನ್ನುವಂತಹ ಭಾವದಲ್ಲಿ ಮಾಡ್ತಾ ಇಲ್ಲ. ಸ್ವಲ್ಪ ನುರಿತವರನ್ನು ಕರ್ಕೊಂಡು ಬರುವ ಅಂತ ಹೇಳಿದರೆ ಆ ಕ್ಷಣಕ್ಕೆ ಸಿದ್ಧರಾಗಿ ಇಲ್ಲಿ ಪ್ರಸಿದ್ಧ ಅನೇಕ ಸಂಪನ್ಮೂಲ ವ್ಯಕ್ತಿಗಳನ್ನು ಕೂಡ ಇಲ್ಲಿ ಕರೆಸ್ಕೊಂಡು ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ವಿಶೇಷವಾದ ಒಡ್ಡೋಲಗ ಇರ್ಬೋದು, ವಿಶೇಷವಾದ ಅನೇಕ ಯಕ್ಷಗಾನದ ಮಜಲುಗಳಿರ್ಬೋದು, ಅಂತಹ ಎಲ್ಲವುಗಳನ್ನು ಇಲ್ಲಿ ಕ್ರೋಢೀಕರಿಸುವಲ್ಲಿ ಮುಕ್ತವಾದ ಸ್ವಾಗತ ಇಲ್ಲಿದೆ. ಅಂದರೆ ಹಾಗಾಗಿ ಇಲ್ಲಿ ಬರುವಂತಹ ಮಕ್ಕಳಿಗೆ ಅನೇಕ ರೀತಿಯ ವಿಶೇಷವಾದ ತರಬೇತಿಗಳ ಎಲ್ಲ ದಾರಿಗಳು ಇಲ್ಲಿ ಲಭ್ಯ ಆಗ್ತದೆ. ಇದು ಈ ಯಕ್ಷಗೆಜ್ಜೆಯ ಮುಕ್ತವಾದಂತಹ ಒಂದು ವಿಶೇಷವಾಗಿ ನಾವು ಗುರುತಿಸುವಂಥ ಅಂಶ. ಹಾಗಾಗಿ ಈ ಸಂಸ್ಥೆಯಲ್ಲಿ ನನ್ನ ಪಾಲುದಾರಿಕೆಯ ಅಥವಾ ಇಲ್ಲಿ ಬಂದಂತಹ ಎಲ್ಲ ಪಾಲುದಾರಿಕೆಗಳ ಏನು ಸಂಪೂರ್ಣ ಗುಣಮಟ್ಟ ಎಲ್ಲ ಇದೆಯೋ ಅದು ಯಕ್ಷಗೆಜ್ಜೆಗೆ ಕ್ರೋಢೀಕರಿಸಲಿ. ಆ ದಿಶೆಯಲ್ಲಿ ಎಲ್ಲವರ ಒಂದು ಶ್ರಮ ಸಾರ್ಥಕವಾಗಿ ಯಕ್ಷಗೆಜ್ಜೆ ಹೆಮ್ಮರವಾಗಿ ಬೆಳೀಲಿ ಅಂತ ಹೇಳ್ತಾ, ಅಲ್ಲಿಂದ ನಮಗೆ ಕೂಡ ಅವರ ಒಂದು ಬೆಂಬಲ ಸದಾ ನಾವು ಕೊಡಲಿಕ್ಕೆ ಸಿದ್ಧ ಇದ್ದೇವೆ ಎನ್ನುವಂತಹ ಮಾತನ್ನು ಹೇಳ್ತಾ ಎರಡು ಮಾತನ್ನು
ಕಾಲಿಗೆ 1 2 3 ಸ್ಟಾರ್ಟ್. ತೋ ಹಸ್ತ ದಿತ್ತ ದಿಂದ ತಾ ತೋ ತರಿಕಿಟ ಕಿಟ ತಕ ತೋ ಹಸ್ತ ದಿತ್ತ ದಿಂದ ತಾ ತೋ ತರಿಕಿಟ ದಿತ್ತ ತೋ ಕಿಟ ತಕ್ಕ ತೋ ದಿನ್ನಕ್ಕ ದಿಕ್ಕು ತಕ್ಕ ಧಿಂ ತರಿ ಕಿಟ ತಕ ಧಿಂ ಧಿಂ ತರಿ ಕಿಟ ತಕ ಧಿಂ ಧಿಂ ತರಿ ಕಿಟ ತಕ ಧಿಂ. ಪುಟ್ಟ ನಿನ್ನ ಹೆಸರೇನು? ನನ್ನ ಹೆಸರು ಸನ್ನಿಧಿ ಆರ್ ಭಟ್. ನೀನು ಯಕ್ಷಗೆಜ್ಜೆಯಲ್ಲಿ ಯಕ್ಷಗಾನ ಕಲೀಲಿಕ್ಕೆ ಎಷ್ಟು ವರ್ಷ ಆಯ್ತು? ನಾನು ಯಕ್ಷಗೆಜ್ಜೆಯಲ್ಲಿ ಕಲೀಲಿಕ್ಕೆ ಮೂರು ವರ್ಷ. ಏನೇನು ಕಾರ್ಯಕ್ರಮ ಎಲ್ಲ ಕೊಡ್ತೀರಾ? ಕಾರ್ಯಕ್ರಮ ಕೊಡುವಷ್ಟು ಕಲ್ತಿದೀಯಾ ನೀನು? ಕಾರ್ಯಕ್ರಮ ಕೊಡ್ತೇವೆ. ಆಮೇಲೆ ವಾರ್ಷಿಕೋತ್ಸವ ಎಲ್ಲ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಯಕ್ಷಗಾನಕ್ಕ. ಯಾವ್ಯಾವ ಪಾತ್ರ ಮಾಡಿದೀಯಾ ನೀನು? ನಾನು ಸುಮಾರು ಪ್ರಸಂಗ ಮಾಡಿದ್ದೇನೆ, ಆಮೇಲೆ ತಾಳಮದ್ದಲೆ ಮಾಡಿದ್ದೇನೆ, ಹೀಗೆ ಬೇರೆ ಬೇರೆ ಕಡೆ ಮಾಡಿದ್ದೇನೆ. ನೀನು ಇದನ್ನು ಮುಂದೆ ಕಲಿತೀಯೋ ಅಥವಾ ಒಂದಷ್ಟು ಕಲ್ತು ಬಿಡ್ಬೇಕು ಅಂತ ಆಲೋಚನೆನೋ? ಇಲ್ಲ, ನಾನು ಕಲಿತೇನೆ. ತುಂಬಾ ಕಲಿತೀಯ. ಥ್ಯಾಂಕ್ ಯು. 1 2 3 ಸ್ಟಾರ್ಟ್. ಏಕತಾಳ 4 ಮಾತ್ರೆ 2 ಅಧಿಕ್ 2ರ ಗುಂಪು. ತದ್ದೆ ಮಿದೆ ಮಿತ್ತ ಧಿಮಿ ತದ್ದಿನ್ನತ್ತ ಕಿರ್ತಗ ಧಿತ್ತ ಧಿತ್ತಯ್ಯತ್ತ ದಿಂದ ತಾಕಿಟ ದಿಗ್ಣ ತಯ್ಯತ್ತ ದಿನ್ನ ಕೋಮಲಾಂಗಿ ಕೇಳೆ ಮದ ಗಜಗಾಮಿನಿ ಪಾಂಚಾಲೆ ಮದ ಗಜಗಾಮಿನಿ ಪಾಂಚಾಲೆ ತೋಂ ತ ದಿನ್. ಯಕ್ಷಗಾನದ ಸಭಾ ಲಕ್ಷಣ. ನಾವು ಏನು ಈಗ ನಮ್ಮ ತರಬೇತಿಯನ್ನು ಪ್ರಾರಂಭ ಮಾಡಿದ್ದೇವೆ ಅದು ಸಭಾ ಲಕ್ಷಣದಿಂದ ಎಲ್ಲವನ್ನು ನಾವು ಕಲ್ತ್ಕೊಳ್ತಾ ಹೋಗ್ಬೇಕು ಅಂತೇಳಿ. ಎಂತಕ್ಕೆ ಅಂದ್ರೆ ಸಭಾ ಲಕ್ಷಣವನ್ನ ಪೂರ್ತಿ ಬುಡದಿಂದ ತುದಿವರೆಗೆ ನಾವು ಕಲ್ತೇವೆ ಅಂದ್ರೆ ಪದ್ಯಗಳನ್ನು ಕಲ್ತಂಗೆ ಎಲ್ಲಾ ತಾಳಗಳು ಅದರಲ್ಲಿ ಬರ್ತವೆ. ಹಾಗಾಗಿ ಸಭಾ ಲಕ್ಷಣಗಳ ನಡೆಗಳನ್ನ ನಾವು ಮೊದಲು ಕಲಿತಾ ಹೋಗೋದು. ಅದಕ್ಕೆ ಪೂರ್ವರಂಗ ಅಂತಲೂ ಹೇಳ್ತಾರೆ, ಗೊತ್ತಾಯ್ತಾ? ಮೊದಲು ಕೋಡಂಗಿ ವೇಷ ಅಂತ ಬರ್ತಿತ್ತು, ಈಗ ಬಹಳ ತಪ್ಪಿ ಅದು. ನಾವೊಂದು ಸಣ್ಣ ತುಣುಕನ್ನ ಇಲ್ಲಿ ಮಾಡ್ಕೊಡುವ. ಪ್ರಾಕ್ಟೀಸಲ್ಲಿ ಮಾಡಿದ್ದಾರೆ ಮಕ್ಕಳು ಒಂದ್ಸಲ. ರಾಮಭದ್ರ ಗೋವಿಂದ. ತೋದಿನ್ನತ್ತ ಕಡತೈ ತೈದ ರಾಮಭದ್ರ ಗೋವಿಂದ ಹರೇ ರಾಮ ಗೋವಿಂದ ರಾಮ ರಾಘವ ಗೋವಿಂದ ರಾಮ ಜಯ ರಾಮ ರಾಮ ರಾಘವ ಗೋವಿಂದ ದಿತ್ತೈದ ದಿತ್ತ ಕೈಯತ್ತ ಧೆ. ಸ್ಮಿತಾ ಭಟ್ ಅವರೇ, ಈ ಯಕ್ಷಗೆಜ್ಜೆ ತರಬೇತಿ ಕೇಂದ್ರಕ್ಕೆ ನೀವು ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಿ? ಎಷ್ಟು ವರ್ಷಗಳಿಂದ ಕಲಿತಾ ಇದ್ದೀರಿ? ನಾನು ಕಲೀಲಿಕ್ಕೆ 5 ವರ್ಷ ಆಯಿತು. ನಿರ್ಮಲಕ್ಕ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಳ್ಳೊಳ್ಳೆ ಪಾತ್ರಗಳನ್ನೆಲ್ಲ ಅಂದರೆ ತರಬೇತಿಗೊಳಿಸ್ತಾರೆ. ನಮಗೆ ಖುಷಿ ಆಗ್ತದೆ ಇಲ್ಲಿ ಬಂದು. ಕಾರ್ಯಕ್ರಮ ನೀಡಿದ್ದೀರಾ? ಹೌದು, ಅದ್ರ ನಿರ್ಮಲಕ್ಕನ ಜೊತೆ ವಾರ್ಷಿಕೋತ್ಸವದಲ್ಲಿ ಮತ್ತೆ ಆ ಯಕ್ಷಗಾನವನ್ನು ಬೇರೆ ಬೇರೆ ಕಡೆಗೂ ಕರ್ಕೊಂಡೋಗಿ ಮಾಡಿಸಿದ್ದಾರೆ. ಯಕ್ಷಗಾನದಲ್ಲಿ ನೀವು ಪಾತ್ರ ಮಾಡ್ತೀರಿ, ಈಗಾಗಲೇ ಮಾಡಿದ್ದೀರಿ. ತಾಳಮದ್ದಲೆಯಲ್ಲೂ ಕೂಡ ಹೋಗ್ತಾ ಇದ್ದೀರಿ. ಟೋಟಲಿ ಈ ಯಕ್ಷಗೆಜ್ಜೆ ಬಗ್ಗೆ ನಿಮ್ಮ ಮಾತು? ಇದೊಂದು ತುಂಬ ಒಳ್ಳೆಯ ಸಂಸ್ಥೆ. ಅಂದರೆ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಒಟ್ಟಾಗಿ ಇಲ್ಲಿ ತರಗತಿಯನ್ನು ತಗೋತಾರೆ. ಇದು ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದ. 1 2 3 ಸ್ಟಾರ್ಟ್. ಚಂದ ಭಾಮ ಚಂದ ಭಾಮ ಓ ಚಂದ ಭಾಮ ಚಂದಿರ ವದನೆ ಕೇಳಲೆ ಚಂದ ಭಾಮ ನಿಂದ ತೈ ತೋಂತ ದಿನ್ನ ತಾಕಡ ದಿತ್ತ ತಯ್ಯತ್ತ ದಿನ್ನ ಧೇಮ್ ಧೇಮ್ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಾಂತ ದಿನ್ನ ಧೇಮ್ ತಕ್ಕಿಟ್ಟ ತಕ್ಕ ಧೇಮ್ ಧೇಮ್ ತ ಧೇಮ್ ದಿನ್ನ ಧೇಮ್ ದಿತ್ತ ತೋ ದಿನ್ನ ತಾಕಿಡ ದಿತ್ತ ತಯ್ಯತ್ತ ದಿನ್ನ ತೈದದ ದಿತ್ತ ಕಿಡ್ತಗ ದಿನ್ನ ತೈದ ದಿತ್ತ ಕಿಡ್ತಗ ದಿನ್ನ ಧೇಮ್ ದಿತ್ತ ಕಿಡ್ತಗ ದಿನ್ನ ತೈದ ದಿತ್ತ ಕಿಡ್ತಗ ದಿನ್ನ ಧೇಮ್ ದಿತ್ತ ಕಿಡ್ತಗ ದಿನ್ನ ತೈದ ದಿತ್ತ ಕಿಡ್ತಗ ದಿನ್ನ ಧೇಮ್ ದಿತ್ತಾತ ಕಿರ್ತಗ ದಿನ್ನ ತೈದ ದಿದ್ದೇಂ 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 ತಾಂ ಧೇಮ್ 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 ದಿಗಡ್ ಕಿರ್ತಗ ತರ್ಕ
ತರಿಕಿಟ್ಗ ದಿಗಿಡ್ಕಿಟ್ಗ ತರಿಕಿಟ್ಗ ಧೇಮ್ ಧೇಮ್ ತ ದೇ ತ ತರಿಕಿಟ ದೆದ್ದೆ ತರಿಕಿಟ ದೆದ್ದೆ ದೆತ್ತ ತೋ ದಿನ್ನತ್ತ ಕಿಡ ದೆತ್ತ ತೈಯತ್ತ ದಿನ್ನ ಧೇಮ್. ರಕ್ಷಿತಾ, ತುಂಬಾ ವರ್ಷದಿಂದ ಯಕ್ಷಗೆಜ್ಜೆ ಸಾಮಾನ್ಯ ಪ್ರಾರಂಭವಾದಾಗಿನಿಂದ ನೀನ್ ಇಲ್ಲಿ ತರಬೇತಿಯನ್ನು ಪಡಿತಾ ಇದೀಯಾ? ಹೌದು, 8 ವರ್ಷದಿಂದ ಸಾಮಾನ್ಯ. ಹೌದು. ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಅಂದ್ರೆ ಈ ತರಗತಿಯಲ್ಲಿ ನೀನ್ ಏನೇನ್ ಕಲ್ತೆ ಅಥವಾ ಇಲ್ಲಿ ಒಂದು ನಿನ್ನ ಅನುಭವನ ಹಂಚ್ಕೊಳ್ತೀಯಾ? ಮೊದಲು ನಾನು ಕಲ್ತಿದ್ದೆ ನಿರ್ಮಲತ್ತೆ ಹತ್ರ. ಫಸ್ಟ್ 8 ವರ್ಷ ಆಯ್ತು ಈಗ ನಾನು ಅವ್ರೊಟ್ಟಿಗೆ ಕಲ್ತು. ಅತ್ತೆ ಅತ್ತೆ ಅಂತಾನೆ ಹೇಳಿ ರೂಢಿ ನಮಗೆ. ಗುರು ಅಂದ್ರೆ ಅತ್ತೆ ಹೇಳೇ ಕರೆದು ರೂಢಿ. ಅತ್ತೆ ಅಂದ್ರೆ ಹೇಗೆ ಅಂದ್ರೆ ಯಕ್ಷಗೆಜ್ಜೆ ಪಾಲಕರೇ ಆಗಿರ್ಬಹುದು, ನಿರ್ಮಲತ್ತೆ ಹತ್ರ ಬಿಟ್ರೆ ಮಕ್ಕಳು ತೊಂದ್ರೆ ಇಲ್ಲ, ಆರಾಮ್ ಇರ್ತಾರೆ. ಎಲ್ಲ ಫಂಕ್ಷನ್ಗೆ ಕರ್ಕೊಂಡು ಹೋಗ್ಲಿ, ಎಲ್ಲೇ ಹೋಗ್ಲಿ ಸೇಫ್ ಆಗಿ ತಂದು ಮುಟ್ಸಿ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ ಹೇಳೋ ಭಾವನೆ ಎಲ್ಲರಿಗೂ ಇಲ್ಲಿದೆ. ಮತ್ತೊಂದು ಏನಂದ್ರೆ, ಮತ್ತೊಂದು ವಿಶೇಷತೆ ಅವ್ರದ್ದೇನು ಅಂದ್ರೆ, ನಾನು 8 ವರ್ಷ ಆಯ್ತಲ್ಲ ಇಲ್ಲಿ ಕಲಿಲಿಕ್ಕೆ, ಒಂದು ಪೆಟ್ಟಾಗ್ಲಿ ಒಂದು ಗದ್ರ ಮಾತಾಗ್ಲಿ ಇನ್ನುವರೆಗೂ ಬೈದಿದ್ ನಾನು ನೋಡ್ಲಿಲ್ಲ. ಹೌದು ಹೌದು, ಯಾವಾಗ್ಲೂ ನಗುಮಗದಿಂದನೇ ಕಲಿಸ್ತಾರೆ. ಮತ್ತೆ ಬೇಕಷ್ಟು ತಪ್ಪುಗಳಾಗ್ತದೆ ರಂಗದಲ್ಲಾಗ್ಲಿ ಕಲಿಯುವಾಗ್ಲಿ. ಒಂದು ದಿವಸನು ನೀನ್ ಹಂಗ್ ಮಾಡಿದ್ಯಾ ಹೀಗ್ ಮಾಡಿದ್ಯಾ ನೀನ್ ಮುಂದ್ ತಗೊಳ್ಳೋದಿಲ್ಲ ಯಾವತ್ತೂ ಹೇಳಿಲ್ಲ. ಮುಂದೆ ಮತ್ತೆ ಅವಕಾಶ ಕೊಟ್ಟು ಕಲಿಸ್ತಾರೆ ಬಿಟ್ರೆ ಯಾವತ್ತೂ ಬೈಲಿಲ್ಲ. ಇದು ಮೇನ್ ನಮ್ಗೆ ಕಲೀಲಿಕ್ಕೆ. ಯಾಕೆಂದ್ರೆ ಗದರಿಸ್ಬಿಟ್ರೆ ಕಲೀಲಿಕ್ಕೆ ಆಗುವುದಿಲ್ಲ ಮುಂದೆ. ಹಾಗಾಗಿ ಇದು ಅವ್ರ ವಿಶೇಷತೆ. ನಗುಮುಖದಿಂದಲೇ ಅವಾಗ ಕಲಿಸ್ತಾರೆ. ಮತ್ತೆ ತಾರತಮ್ಯತೆ ಮಾಡುದಿಲ್ಲ. ಇವತ್ತು ನನಗ್ ದೊಡ್ಡ ಪಾತ್ರ ಕೊಟ್ರೆ ನೆಕ್ಸ್ಟ್ ಬೇರೆ ಪಾತ್ರ ಕೊಟ್ಟು ನಾನು ಅದ್ರಲ್ಲಿ ಮಿಂಚು ಹಾಗೆ ಮಾಡ್ತಾರೆ. ಹಾಗೆ ಎಲ್ಲರಿಗೂ ಒಳ್ಳೊಳ್ಳೆ ಪಾತ್ರವನ್ನು ಕೊಟ್ಟು ಹೆಚ್ಚೆಚ್ಚು ಅವಕಾಶ ಕೊಡ್ತಾರೆ. ಹೀಗೆ ಯಕ್ಷಗೆಜ್ಜೆ ಇನ್ನು ಬಹಳಷ್ಟು ಅವಕಾಶಗಳನ್ನು ಪಡೀಲಿ, ಇನ್ನೂ ಎತ್ತರಕ್ಕೆ ಬೆಳೀಲಿ. ನಾನು ಕೂಡ ಇಲ್ಲೇ ಮತ್ತು ಕಲಿಬೇಕು ತುಂಬಾ ಆಸೆ ಇದೆ ನನಗೆ. ಧನ್ಯವಾದಗಳು. ಕುರುಕುಲಾಗ್ರಣಿಯೇ ಕೇಳಯ್ಯ ದಿದ್ದಿದ್ದೆ ತಕ್ಕು ತಾ ಕಿಟ್ಟ ತಕ್ಕಿಟ್ಟ ತಕ್ಕ ದಿಮ್ಮೆ ತದಿನ್ನ ತೈದಿರು. ಲಕ್ಷ್ಯ ಇಲ್ಲ ಇರೋವು ನಾವು ರಂಗದಲ್ಲಿದ್ದ ಜೋದ ಹೊಸಗಿಂದ. 1 2 3 ಸ್ಟಾರ್ಟ್. ಕೌರವೇಶ್ವರ ಕೌರವೇಶ್ವರ ಕುರುಕುಲಾಗ್ರಣಿಯೇ ಕೇಳಯ್ಯ ದಿದ್ದಿದ್ದೆ ತೋಮ್ ದಿಂದ ತಮ್ ದಿದ್ದಿದ್ದೆ ತೋಮ್ ದಿದ್ದಿದ್ದೆ ತೋಮ್ ದಿದ್ದಿದ್ದೆ ತೈಕುತಾಂ ತದ್ದಿಂ ತಕದಿನ ಕುರುಕುಲಾಗ್ರಣಿಯೇ ಕೇಳಯ್ಯ ಕುರುಕುಲಾಗ್ರಣಿಯೇ ಕೇಳಯ್ಯ ಧೀಂ ತದಿನ ಧೀಂ ದಿದ್ದಿದ್ದೋ ದಿನ ಧೀಂ ತಕದಿನ ಧೀಂ ತಕದಿನ ಧೀಂ ತಕದಿನ ಧೀಂ. ಕೌರವೇಶ್ವರ ಗುರುಗಳೇ, ನಿನ್ನನ್ನು ನೋಡಿದರೆ ನೀನು ವೈರನಾಥದ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದೀಯೇ ಎನಿಸುತ್ತಾ ಇದೆ. ಹೌದು, ನಿನ್ನ ಭೂಪತಿ ಆಗುವ ಆಸೆಯನ್ನು ಪೂರೈಸಲು ನಾವೆಲ್ಲ ಎಷ್ಟು ಹೋರಾಡುತ್ತಿದ್ದೇವೆ, ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಆದರೆ ಯಾಕೋ ನಮ್ಮ ಯೋಜನೆಗಳೆಲ್ಲ ವಿಫಲವಾಗುತ್ತಿದೆಯಲ್ಲ. ಗೌರವ, ನಾಳೆ ಜಯಲಕ್ಷ್ಮಿ ನಮ್ಮ ಪಾಲಿಗೆ. ಸರಿ. ನನ್ನ ಮಗಳು ಇಲ್ಲಿ 3 ವರ್ಷದಿಂದ ಕಲಿತಾ ಇದ್ದಾಳೆ. ನಾನು ಅವಳಿಗೆ ಕ್ಲಾಸಿಗೆ ಹಾಕ್ಲಿಕ್ಕೆ ಅಂತ ಬಂದಿದ್ದು. ನಿರ್ಮಲಕ್ಕ ಹೇಳ್ಕೊಡುವ ಆ ರೀತಿಗೆ ನಾನು ಕಲಿಬೇಕು ಅಂತ ಅವಳ ಜೊತೆಲಿ ನಾನು ಕಲಿಸ್ತಾ ಇದ್ದೇನೆ. ಹೌದು, ಯಾಕಂದ್ರೆ ಮಹಿಳೆಯರಿಗೆ ಮನೇಲಿ ಮನೆ ಕೆಲಸ ಅದು ಇದು ಆ ಒತ್ತಡದಲ್ಲಿ ಇದೊಂದು ಸ್ವಲ್ಪ ಏನೋ ಟೆನ್ಷನ್ ಮರಿಲಿಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿರ್ಮಲಕ್ಕ ಅಂತ ನನ್ಗೆ ಅನ್ಸತ್ತೆ. ಅವ್ರು ಹೇಳ್ಕೊಡೋ ಆ ರೀತಿ ಅಷ್ಟು ಚೆನ್ನಾಗಿದೆ. ಹಾಗಾಗಿ ನನಗೂ ಕಲಿಬೇಕು ಅಂತ ಅನಿಸ್ತು. ತುಂಬಾ ಕಡೆ ಪ್ರೋಗ್ರಾಮಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ. ವಾರ್ಷಿಕೋತ್ಸವದಲ್ಲಿ ಅವ್ರ ಜೊತೆಗೆಲ್ಲ ಮಾಡಿದ್ದೇನೆ. ಹಾಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗತ್ತೆ. ಮಹಿಳೆಯರಿಗೆಲ್ಲ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಕ್ಷಗೆಜ್ಜೆಯಿಂದ. ಹೌದು. ಪ್ರಶಾಂತ ಪ್ರದೇಶದಲ್ಲೇ ನಾವು ವಾಸವಿರೋಣ. ಆಗದೆ ನಿನ್ನ ಸಾಂಗತ್ಯದಿಂದಾಗಿ ನನಗೂ ಸಪ್ತರ್ಷಿಗಳ ಮಂತ್ರಾಕ್ಷತೆ ಲಭಿಸಿದೆ. ಇಲ್ಲಿ ಹೂ ಹಣ್ಣುಗಳನ್ನು ತಂದೊದಗಿಸುವ ಹೊಣೆ ನನಗಿರಲಿ. ನೀನು ಅತ್ತಿಗೆಯೊಂದಿಗೆ ಇಲ್ಲಿ ಸುಖದಿಂದ ದಿನಗಳೆಯಬೇಕಣ್ಣ. ಇದು ನನ್ನ ಭಿನ್ನಹ.
ಇತ್ತೀಚೆಗೆ ನಾವೊಂದು ಹೊಸ ವಿಚಾರವನ್ನು ಕೇಳಿದ್ದೇವಲ್ಲ, ನಮ್ಮ ಈ ದಂಡಕಾರಣ್ಯಕ್ಕೆ ಯಾರೋ ಕ್ಷತ್ರಿಯ ವೀರರು ಬಂದಿದ್ದಾರಂತೆ. ಹರೆಯ ಜರೆಯ ಸೇರು ನೃಪರು ವಾನಪ್ರಸ್ಥಕ್ಕೆಂದು ಕಾಡನ್ನು ಸೇರುವುದುಂಟು. ಆದರೆ ಇವರಿನ್ನು ಯುವಕರಂತೆ. ಬ್ರಹ್ಮಶ್ರೀ ಶ್ರೇಷ್ಠರುಗಳೇನನ್ನು ಗೌರವಿಸಿದ್ದಾರೆಂದ ಬಳಿಕ ನಮ್ಮಂತಹ ಸಾಮಾನ್ಯ ಗುರುಗಳು ಕಾಲಿಗೆ ರಗುವುದರಲ್ಲಿ ತಪ್ಪೇನಿಸುತ್ತದೆ. ಅದೇನು ರಾಮ ಹೃದಯೇಶ್ವರ, ಅಗತ್ಯರು ದಂಡಕಾರಣ್ಯದತ್ತ ತೆರಳಿರಿ ಎನ್ನುವುದಕ್ಕೆ ನಾವಿಂದು ಇಲ್ಲಿಗೆ ಬಂದು ನೆಲೆಸಿದ್ದೇವೆ ಅಲ್ಲ. ಇದು ದಂಡಕಾರಣ್ಯದ ಉತ್ತರದ ಅಂಚು ಮಾತ್ರವಂತೆ. ದಂಡ ಅರಣ್ಯದಲ್ಲಿ ಅದೆಷ್ಟೋ ಗುಹಾಂತರಗಳಿದ್ದು ಅವುಗಳಲ್ಲಿ ರಾಕ್ಷಸ ವರ್ಗ ನೆಲೆಯಾಗಿರುವುದಂತೆ. ಎಲ್ಲಾದರೂ ಅವರ ರಕ್ಷಕ್ಕೆ ನಾವು ಬಂದರೆ ನಮ್ಮ ಗತಿ ಏನು? ರಾಮ ನೀನೆ ಶರಣಮ ವಚನಂ ಕಾತ್ವಂ ಕಿಂ ತವ ವಚನಂ. ಸ್ವಾಮಿ, ನನಗೆ ನಿಮ್ಮ ಈ ಭಾಷೆ ಬರುವುದಿಲ್ಲ. ಅಪರಿಚಿತಳಾದ ನನ್ನನ್ನು ನೀನು ನುಡಿಸುವುದಕ್ಕೊಂದು ಭಾಷಾ ಬಾಂಧವ್ಯವಿರಲಿ ಎಂದು ಒಂದೇ ವಾಕ್ಯವನ್ನು ಬಾಯಿಪಾಠ ಮಾಡಿಕೊಂಡು ಬಂದವಳು ಅಷ್ಟೇ. ಓಹೋ, ಹಾಗೋ. ನೀನಾರು ಬಂದುದೇಕೆ? ನಾನು ಬಂದದ್ದಲ್ಲ ಸ್ವಾಮಿ, ನೀನು ಆಕರ್ಷಿಸಿದವನು. ದೊಡ್ಡದು ಸಣ್ಣದನ್ನು ತನ್ನೆಡೆಗೆ ಸೆಳೆದುಕೊಳ್ಳುವುದು ಪ್ರಕೃತಿಯ. ನೀನೋರ್ವ ಗುಣನಿಧಿ. ಆ ನಿನ್ನ ನಿಧಿತ್ವವೇ ನನ್ನನ್ನಿಲ್ಲಿ ಆಕರ್ಷಿಸಿದೆ ಅಷ್ಟೇ. ಜಗತಿ